ದೇವರ ಅತಿ ಪರಿಶುದ್ಧವಾದ ನಮಗೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಯೆರೆಮೀಯ ಪ್ರವಾದಿ 29ನೇ ಅಧ್ಯಾಯದಲ್ಲಿ 11ನೇ ವಾಕ್ಯದಿಂದ 14ನೇ ವಾಕ್ಯದವರೆಗೆ. ನಾನು ನಿಮ್ಮನ್ನು ಕುರಿತು ಮಾಡುವ ಯೋಜನೆಗಳನ್ನು ಬಲ್ಲೆನು, ಅವು ಕೇಡಿಗಲ್ಲ, ಹಿತಕ್ಕಾಗಿರುವ ಯೋಜನೆಗಳು, ನಿಮಗೆ ಭವಿಷ್ಯವನ್ನು ನಿರೀಕ್ಷೆಯನ್ನು ಕೊಡುವುದಕ್ಕಿದೆ ಎಂದು ಯೆಹೋವನು ಹೇಳುತ್ತಾನೆ. ಆಗ ನನ್ನನ್ನು ಕರೆಯುವಿರಿ, ಹೋಗಿ ನನಗೆ ಪ್ರಾರ್ಥನೆ ಮಾಡುವಿರಿ, ನಾನು ನಿಮಗೆ ಕಿವಿಗೊಡುವೆನು. ನನ್ನನ್ನು ಹುಡುಕುವಿರಿ, ಪೂರ್ಣ ಹೃದಯದಿಂದ ನನ್ನನ್ನು ಹುಡುಕುವಾಗ ನನ್ನನ್ನು ಕಂಡುಕೊಳ್ಳುವಿರಿ. ನಿಮಗೆ ಕಾಣಿಸಿಕೊಳ್ಳಲ್ಪಡುವೆನೆಂದು ಯೆಹೋವನು ಹೇಳುತ್ತಾನೆ. ನಿಮ್ಮ ಸೆರೆಯನ್ನು ತಿರುಗಿ ನಾನು ನಿಮ್ಮನ್ನು ಓಡಿಸಿಬಿಟ್ಟ ಎಲ್ಲ ಜನಾಂಗಗಳಿಂದಲೂ ಎಲ್ಲ ಸ್ಥಳಗಳಿಂದಲೂ ನಿಮ್ಮನ್ನು ಕೂಡಿಸುವೆನೆಂದು ಯೆಹೋವನು ಹೇಳುತ್ತಾನೆ. ನಾನು ಯಾವ ಸ್ಥಳದಿಂದ ನಿಮ್ಮನ್ನು ಸೆರೆಯಾಗಿ ಕಳಿಸಿದನೋ ಆ ಸ್ಥಳಕ್ಕೆ ನಿಮ್ಮನ್ನು ತಿರುಗಿ ಬರಮಾಡುವೆನು. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ ಪ್ರೀತಿಯ ಮಕ್ಕಳೇ. ವಾಕ್ಯ ಭಾಗದ ಸನ್ನಿವೇಶ ಅಂತೂ ದೇವರು ಇಸ್ರಾಯೇಲರನ್ನ ಯಾಕೆ ಹೇಳಿ ದೇವರ ವಾಕ್ಯವನ್ನು ನಿರ್ಲಕ್ಷ್ಯ ಮಾಡಿದ್ರು, ದೇವರ ಪ್ರವಾದಿಗಳನ್ನು ಅಪಹಾಸ್ಯ ಮಾಡಿದ್ರು, ದೇವರ ಸೇವಕರನ್ನ ಹೀನಾಯಿಸಿದ್ರು. ಅತಿಯಾಗಿ ದೇವರು ತನ್ನ ಪ್ರವಾದಿಗಳ ಮೂಲಕವಾಗಿ ಎಚ್ಚರಿಸಿದ್ದಾರೆ. ಅವ್ರ ಗಮನನೇ ಕೊಡಲಿಲ್ಲ, ಅದು ಕಿವಿಗೆ ಹಾಕಲಿಲ್ಲ, ಅವ್ರ ಹೃದಯದಲ್ಲಿ ದೇವ್ರನ್ನ ಗೌರವಿಸಲಿಲ್ಲ. ಸೊ ಹಾಗಾಗಿ ದೇವರು ಅವ್ರನ್ನ ನಾನು ತಿರುಗಿ ನಿಮ್ಮನ್ನು 70 ವರ್ಷದ ದಾಸತ್ವಕ್ಕೆ ಕಳಿಸ್ತೇನೆ ಅಂತ ಹೇಳಿದರು. ಕಳಿಸ್ಬೇಕಾದ್ರೆ ಭವಿಷ್ಯದ ನಿರೀಕ್ಷೆಯನ್ನು ಕೊಟ್ಟು ಕಳಿಸಿದ್ರು ಅವರಿಗೆ. ನಾನು ಕಳಿಸಿದ್ದೇನೆ ನಿಜ, ಬಟ್ ನೀವು ಭಯಪಡಬೇಕಾಗಿಲ್ಲ. ನೀವು ಹೋಗ್ತಕ್ಕಂಥ ದೇಶ ಸಮಸ್ತವೂ ನನ್ನದೇ ಆಗಿದೆ, ನಾನೇ ಎಲ್ಲದರ ಮೇಲಿದ್ದೇನೆ. ಆ ದೇಶದಲ್ಲಿ ನೀವು ಬಿತ್ತಿರಿ, ಬೆಳೆಯಿರಿ, ಉಣ್ಣಿರಿ, ಕುಡಿಯಿರಿ, ನಿಮ್ಮ ಮಕ್ಕಳಿಗೆ ಮದುವೆ ಮಾಡಿರಿ, ಮೊಮ್ಮಕ್ಕಳನ್ನ ಪಡೀರಿ, ನೀವು ಜೀವಿಸ್ರಿ, ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಈ ಪುಸ್ತಕದಲ್ಲಿ ದೇವರ ಭರವಸೆಗಳನ್ನ ಕೊಟ್ಟಿದ್ದಾರೆ. ದೇವರಿಗೆ ಸ್ತೋತ್ರ. ಆದರೆ ಅವ್ರು ಹೇಳಿದ್ರು, ತಿರುಗಿ ನಾನು ನಿಮ್ಮನ್ನು ಬರಮಾಡ್ತೇನೆ. ಯಾತಕ್ಕೋಸ್ಕರ? ನಿಮ್ಮನ್ನು ವಿಮೋಚಿಸ್ತೇನೆ, ದಾಸತ್ವದಿಂದ ವಿಮೋಚಿಸ್ತೇನೆ, ನಿಮಗೆ ಪುನರ್ಜೀವನವನ್ನು ಕೊಡ್ತೇನೆ, ತಿರುಗಿ ನೀವು ಸ್ವತಂತ್ರರಾಗಿ ನಿವಾರಿಸುವಂತೆ ನಾನು ಮಾಡ್ತೇನೆ ಅಂತ ಹೇಳಿದರು. ದೇವರಿಗೆ ಸ್ತೋತ್ರ. ಅದರಂತೆ ದೇವರಿಗೆ ಸ್ತೋತ್ರ. Jeremiah chapter 29 word 11 to 14. Word 11. I always know the plans I have for you, plan to bring the prosperity and not disaster, plan to bring about the future you hope for. ದೇವರಿಗೆ ಸ್ತೋತ್ರ. ವಾಕ್ಯ ಭಾಗ ನೋಡಬೇಕಾದ್ರೆ ದೇವರು ನಾನು ನಿಮ್ಮನ್ನು ಕುರಿತಾಗಿರ್ತಕ್ಕಂಥ ಆಲೋಚನೆಗಳು ಅದು ಕೇಡಿಗಲ್ಲ, ಅದು ಹಿತಕ್ಕಾಗಿರ್ತಕ್ಕಂಥ ಆಲೋಚನೆಗಳು, ಅದು ನಿಮಗೆ ಭವಿಷ್ಯವನ್ನು ಹಿತವನ್ನು ಕೊಡ್ತಕ್ಕಂಥದ್ದಾಗಿದೆ. ಸೊ ಆಗ ನೀವು ನನ್ನ ವಾಕ್ಯವನ್ನು ನೀವು ಪ್ರೀತಿ ಮಾಡೋದಾದರೆ ನೀವು ನನ್ನ ಕರಿತೀರಿ, ನನಗಾಗಿ ನನ್ನ ಕುರಿತಾಗಿ ನೀವು ಪ್ರಾರ್ಥನೆ ಮಾಡ್ತೀರಿ. ಸೊ ಆಗ ನನ್ನನ್ನು ಕಂಡ್ಕೋತೀರಿ. ಯಾವಾಗ ಕಂಡ್ಕೋತೀರ ಅಂದರೆ ಪೂರ್ಣ ಹೃದಯದಿಂದ ನನ್ನನ್ನು ನೀವು ಯಾವಾಗ ಹುಡುಕ್ತೀರಾ ಆವಾಗ ನೀವು ನನ್ನನ್ನು ಕಂಡ್ಕೋತೀರಾ. ಸೊ ಅಷ್ಟು ಮಾತ್ರ ಅಲ್ಲ, ನಾನು ಸಹ ನಿಮಗೆ ಕಾಣಿಸ್ಕೊಳ್ತೇನೆ. ದೇವರಿಗೆ ಸ್ತೋತ್ರ. ನಾನು ನಿಮ್ಮನ್ನು ದಾಸತ್ವದಿಂದ ಸೆರೆಯಿಂದ ಬಿಡಿಸ್ತೇನೆ, ನಿಮ್ಮನ್ನು ವಿಮೋಚಿಸ್ತೇನೆ, ನೀವು ಸ್ವತಂತ್ರರಾಗಿ ಜೀವಿಸುವಂತೆ ನಾನು ಮಾಡ್ತೇನೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಇಸ್ರಾಯೇಲ್ ಜನರ ಜೀವಿತದಲ್ಲಿ ಅದಿರ್ಬೋದು, ಅವರು ದೇವರಿಗೆ ಅವಿಧೇಯರಾದ ನಿಮಿತ್ತವಾಗಿ ದೇವರು ಅವ್ರನ್ನ ದಾಸತ್ವವಾಗಿ ಕಳಿಸಿದ್ದಾರೆ. ತಿರುಗಿ ದೇವರನ್ನ ಹುಡುಕಿದಾಗ ಅವ್ರನ್ನ ಪುನಃಸ್ಥಾಪಿಸಿ ಸ್ವತಂತ್ರರಾಗಿ ಆ ದೇಶದಲ್ಲಿ ನಿವಾಸಿಸುವಂತೆ ಮಾಡ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಆಮೇನ್. ಪ್ರೀತಿ ದೇವ ಮಕ್ಕಳೇ, ನಮ್ಮ ಜೀವಿತಗಳೇನು ಹೇಳೋಕ್ಕಾಗುತ್ತಾ? ಯಾರಾದರೂ ಒಬ್ಬ ಮನುಷ್ಯನು ಇಂಥ ಆಸೆ ನನಗಿಲ್ಲ, ಇಂಥ ಆಸೆಗೆ ನಾನು ದಾಸನಾಗಿದ್ದೇನೆ, ಇಂಥ ಆಸೆಗೆ ನಾನು ಅಡಿಕ್ಟ್ ಆಗಿದ್ದೇನೆ, ಇದು ನನ್ನ ಬಹಳವಾಗಿ ಬಾಧಿಸುತ್ತೆ, ಈ ಆಸೆ, ಈ ಬಯಕೆ, ಈ ಕಾರ್ಯಗಳು, ಈ ಚಟಗಳು ಅಂತ ಹೇಳೋಕ್ಕಾಗತ್ತೆ ಯಾರಿಗಾದ್ರೂ? ಖಂಡಿತ ಯಾವ ಮನುಷ್ಯರಿಗೂ ಹೇಳೋಕ್ಕಾಗಲ್ಲ. ದೇವರಿಗೆ ಸ್ತೋತ್ರ. ಆದರೆ ಅದನ್ನು ಬಿಡಿಸುವವರು ಒಬ್ಬರಿದ್ದಾರೆ. ಅವ್ರು ಯಾರು ಅಂದರೆ ದೇವರು ನಮ್ಮನ್ನು ಹೇಗೆ ಬಿಡಿಸ್ತಿದ್ದಾರೆ? ಯೇಸು ಕ್ರಿಸ್ತರ ರಕ್ತದಿಂದ. ಯೇಸು ರಕ್ತಕ್ಕೆ ನಮ್ಮನ್ನು ಸಕಲ ಪಾಪಗಳಿಂದ, ಅನೀತಿಗಳಿಂದ, ಶಾಪಗಳಿಂದ, ರೋಗಗಳಿಂದ, ಬಲಹೀನತೆಗಳಿಂದ ಬಿಡಿಸಿ ನಮ್ಮನ್ನು ಸ್ವತಂತ್ರರನ್ನು ಮಾಡಿ ನಮ್ಮನ್ನು ಸತ್ಯದಲ್ಲೂ ನೀತಿಯಲ್ಲೂ ಯಥಾರ್ಥವಂತದಲ್ಲೂ ನಡೆಸಲಿಕ್ಕೆ ಸಾಧ್ಯವಾಗಿರ್ತಕ್ಕಂಥದ್ದು ಯೇಸು ಕ್ರಿಸ್ತರ ರಕ್ತ. ದೇವರಿಗೆ ಸ್ತೋತ್ರ. ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯ, ಮ್ಯಾಥ್ಯೂ ಚಾಪ್ಟರ್ 26. ಯೇಸು ಕ್ರಿಸ್ತರು 26ನೇ ವಾಕ್ಯದಿಂದ 30ನೇ ವಾಕ್ಯದವರೆಗೆ, ವರ್ಡ್ 26 to 30. ಯೇಸು ಕ್ರಿಸ್ತರು ಹೇಳ್ತಾರೆ, ಇದು ಬಹುಜನರ ಪಾಪ ಪರಿಹಾರಕ್ಕೋಸ್ಕರವಾಗಿ ಸುರಿಸಲ್ಪಡ್ತಕ್ಕಂಥ ಹೊಸ ಒಡಂಬಡಿಕೆ ನನ್ನ ರಕ್ತ. ದೇವರಿಗೆ ಸ್ತೋತ್ರ. ಹೊಸ ಒಡಂಬಡಿಕೆ ಬಂದಾಗ ನಮಗೆ ವಿಮೋಚನೆ ಸಿಕ್ತು, ಲೋಕಕ್ಕೆ ರಕ್ಷಣೆ ಉಂಟಾಯಿತು. ದೇವರಿಗೆ ಸ್ತೋತ್ರ.
ಆದರೆ ಪ್ರತಿಯೊಬ್ಬರ ಮನುಷ್ಯನ ಜೀವಿತದಲ್ಲಿ ಇದು ಹೊಸತನವನ್ನು, ಹೊಸ ನಿರೀಕ್ಷೆಯನ್ನು, ಭವಿಷ್ಯವನ್ನು, ರಕ್ಷಣೆಯನ್ನು, ಆದರಣೆಯನ್ನು, ಸಹಾಯವನ್ನು, ಸಂರಕ್ಷಣೆಯನ್ನು, ದೇವರ ಪ್ರೀತಿಯನ್ನು, ಆಶೀರ್ವಾದವನ್ನು ನಮ್ಮೊಬ್ಬೊಬ್ಬರ ಜೀವಿತದಲ್ಲಿ ಇದು ಅನುಗ್ರಹಿಸಿದೆ. ಅದು ಹಾಗೆ ನಡೆಸುವಂಥದ್ದಾಗಿರುತ್ತೆ. ಇವತ್ತು ಸಹ ನೀವು ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ನಡೆಯಿಟ್ಟಾಗಿದ್ದೀರಾ, ಒಪ್ಪಿಸ್ಕೊಡ್ರಿ, ದೇವರಿಗೆ ಒಪ್ಪಿಸ್ಕೊಡ್ರಿ. ಯೇಸುವೆ, ನಿನ್ನ ರಕ್ತದಿಂದ ತಿರುಗಿ ನನ್ನನ್ನು ತೊಳಿ. ಈ ಪರಿಸ್ಥಿತಿಗಳು ನನ್ನ ಹಿಡಿದಿಟ್ಕೊಂಡಿದೆ, ಈ ಆಸೆಗಳು, ಈ ಚಟ, ಈ ಒಂದು ಪರಿಸ್ಥಿತಿಗೆ ನಾನು ಬಲಿಯಾಗಿದ್ದೇನೆ. ಇನ್ನೊಂದು ಸಾರಿ ನನ್ನ ರಕ್ತದಿಂದ ತೊಳಿ. ನೀವು ಕೇಳ್ರಿ, ನಿಶ್ಚಯವಾಗಿ ದೇವರು ನಮ್ಮನ್ನು ತನ್ನ ರಕ್ತದಿಂದ ತೊಳೆದು ಆ ಪರಿಸ್ಥಿತಿಗಳನ್ನು ಬಿಡಿಸಿ ನಮಗೆ ಭವಿಷ್ಯವನ್ನು, ಉಜ್ವಲವಾದಂಥ ಜೀವಿತವನ್ನು, ಕರ್ತನೊಟ್ಟಿಗೆ ನಡೀತಕ್ಕಂತಹ ಆತ್ಮಿಕ ಜೀವಿತವನ್ನು ತಿರುಗಿ ಪುನರ್ಸ್ಥಾಪಿಸುವವರಾಗಿದ್ದಾರೆ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತ ನ್ಯಾಯಾಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ ಯೇಸಪ್ಪ, ಇದನ್ನೇ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾದಂತಹ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ಗೆ ನಿಮಗೆ ಸ್ತೋತ್ರ. ಕರ್ತನೆ, ನಮ್ಮನ್ನು ಕುರಿತಂಥ ನಿಮ್ಮ ಆಲೋಚನೆಗಳು ಅದು ಒಳ್ಳೆಯದಾಗಿದೆ, ಅದು ಹಿತವಾದದ್ದು, ನಮಗೆ ನಿರೀಕ್ಷೆಯನ್ನು, ಭವಿಷ್ಯವನ್ನು ಕೊಡ್ತಕ್ಕಂಥದ್ದಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಹಾಗಾಗಿ ಯೇಸಪ್ಪ, ನಿನ್ನ ಜನರು ಯಾವುದೋ ಒಂದು ಹಾಸ್ಯದಲ್ಲಿ, ಚಟದಲ್ಲಿ ಬಲಿಯಾಗಿದ್ದಾರೆ, ನಿನ್ನ ರಕ್ತದಿಂದ ತಿರುಗಿ ಹೊರನ ತೊಳಿ. ಅವ್ರು ಪ್ರಾರ್ಥನೆ ಮಾಡುವಾಗ, ಅವ್ರು ಬೇಡಿಕೊಳ್ಳುವಾಗ ಯೇಸಪ್ಪ, ನಿಮ್ಮ ರಕ್ತದಿಂದ ಅವ್ರನ್ನ ತೊಳೆದು ಅವ್ರನ್ನ ಶುದ್ಧೀಕರಿಸಿ ನಿಮ್ಮೊಟ್ಟಿಗೆ ನಡೆಯುವಂತೆ ಅವ್ರಿಗೆ ಸಹಾಯ ಮಾಡಿ. ಆಮೇನ್. ಅವ್ರ ಜೀವಿತದಲ್ಲಿ ನಿರೀಕ್ಷೆಯನ್ನು, ಭವಿಷ್ಯವನ್ನು ಕೊಟ್ಟು ನಂಬಿಗಸ್ತರಾಗಿ ನಡೆಸಿ ನಿಮಗೆ ಮಹಿಮೆಯಾಗಲಿ, ನಿಮ್ಮ ಜನರಿಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈಟ್ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವ್ರು ನಿರೀಕ್ಷೆಯೊಳಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಂತ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ, ನಿಮ್ಮ ಜೀವೋಡ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.